ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್ ದಾನಿ, ಎಷ್ಟು ಜನ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ನಿನ್ನೆ ನಡೆದಂತ RCB ಸಂಭ್ರಮದ ವಿಜಯೋತ್ಸವದ ವೇಳೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನರು ಸಾವನ್ನಪ್ಪಿದ ಪ್ರಕರಣವನ್ನ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಈ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು DCM DK ಶಿವಕುಮಾರ್ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಸಿಟಿ ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಇವತ್ತು ಸಚಿವ ಸಂಪುಟ ಸಭೆ ನಡೆದ ಬಳಿಕ ಸಭೆಯನ್ನ ಸಹ ನಡೆಸಿದ್ರು. ಈ ಕುರಿತಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದು ಘಟನೆಗೆ ಸಂಬಂಧಿಸಿದಂತೆ ಬ್ರೀಫ್ ಅನ್ನ ಮಾಡ್ತಾ ಇದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು ಮತ್ತು 30 ದಿನಗಳ ಒಳಗಡೆ ಆ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನೋ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಅದರ ಜೊತೆಗೆ ಇಡೀ ಘಟನೆಗೆ ಭದ್ರತಾ ವೈಫಲ್ಯ ಕಾರಣ ಆಗಿರೋ ಹಿನ್ನೆಲೆಯಲ್ಲಿ ಘಟನೆಗೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ 6 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತತ್ಕ್ಷಣದಿಂದಲೇ ಅಮಾನತು ಮಾಡಿದ್ದೀನಿ ಅನ್ನೋ ಒಂದು ಘೋಷಣೆಯನ್ನು ಸಹ ಮಾಡಿದ್ದಾರೆ. ಇದರ ಜೊತೆಗೆ RCB ಆಗಿರ್ಬೋದು ಮತ್ತು ನಿನ್ನೆ ಇವೆಂಟ್ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಮತ್ತು KSE ಗೆ ಸಂಬಂಧಪಟ್ಟಂತ ಯಾರಿದ್ದಾರೆ ಅವರನ್ನ ಕೂಡಲೇ ತತ್ಕ್ಷಣವೇ ಬಂಧನ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಈಗ ಹೊರಡಿಸಿರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರ ಈ ಘಟನೆಯನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವುದು ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಮ್, ವೀರೇಶ್ ದಾನಿ, ಸರ್ಕಾರದ ತಪ್ಪು ಏನೂ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳ್ತಾ ಇದ್ರು. ಆದರೆ ಸರ್ಕಾರದ ಭಾಗ ಅಲ್ವಾ ಪೊಲೀಸ್ ಇಲಾಖೆ? ಈಗ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಸರ್ಕಾರದ ವೈಫಲ್ಯ ಒಪ್ಕೊಂಡಂಗಲ್ವಾ? ಖಂಡಿತವಾಗಿಯೂ. ಯಾಕಂತಂದ್ರೆ ನಿನ್ನೆ ಈ ಸಮಾರಂಭ ನಡೆದಿದ್ದು ವಿಧಾನಸೌಧದ ಪೂರ್ವ ಬಾಗಿಲ ವೇಳೆಯಲ್ಲೂ ಸಹ ಮೆಟ್ಟಿಲಗಳಲ್ಲೂ ಸಹ ಈ ಸಮಾರಂಭ ನಡೆದಿರುವಂತದ್ದು ಮತ್ತು ಸರ್ಕಾರದ ಇನ್ನೊಂದು ಅಂಗವಾಗಿರತಕ್ಕಂಥ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಭದ್ರತಾ ವೈಫಲ್ಯಕ್ಕೆ ಕಾರಣ ಆಗಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಈ ಘಟನೆಯನ್ನ ಒಪ್ಕೊಳ್ಳೇಬೇಕಾಗಿರುವಂತದ್ದು ಮತ್ತು ಬಹುತೇಕ ಎಲ್ಲ ಸಚಿವರು ಸಹ ಇವತ್ತು ಈ ಘಟನೆಯನ್ನ ಒಪ್ಕೊಂಡಿದ್ದಾರೆ. ನಾವು ಈ ಘಟನೆಯನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ, ಆದ್ರೆ ಈ ಘಟನೆಯಿಂದ ನಾವು ಘಾಸಿಗೊಂಡಿದ್ದೇವೆ. ಇದಕ್ಕೆ ಯಾರು ಭದ್ರತಾ ವೈಫಲ್ಯಕ್ಕೆ ಕಾರಣ ಆಗಿರ್ತಕ್ಕಂಥವ್ರಿಗೆ ವಿರುದ್ಧವಾಗಿ ನಾವು ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಸಚಿವರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸಹ ಘೋಷಣೆಯನ್ನ ಮಾಡಿರುವಂತದ್ದು. ಸರ್ಕಾರದಂತ ಯಾವುದೇ ತಪ್ಪಿಲ್ಲ, ಆದ್ರೆ ಈ ಘಟನೆ ನಡೆದಿರುವುದು KSE ಅಂದ್ರೆ ಚನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆ ಕಾಲ್ತುಳಿತಕ್ಕೆ ಒಳಗಾಗಿ ಈ ಘಟನೆ ನಡೆದಿರುವಂತದ್ದು. ಹೀಗಾಗಿ ಸರ್ಕಾರದ ತಪ್ಪಿಲ್ಲ ಅನ್ನೋದು ಒಂದು ಕಡೆ ಹೇಳ್ಕೊಳ್ಳೋದ್ರ ಜೊತೆಗೇನೆ ಇದಕ್ಕೆ ಸಂಬಂಧಿಸಿದಂತವರ ವಿರುದ್ಧವಾಗಿ ಇದೀಗ ಸರ್ಕಾರ ಕ್ರಮವನ್ನ ಕೈಗೊಂಡಿರುವಂತದ್ದು. ರಾಮ್, ಅಂದ್ರೆ ಅಮಾನತು ಅಂದ್ರೆ ಸಂಪೂರ್ಣವಾಗಿ ಅಮಾನತಾ ಏನಿದು ಅಂತ? ರಾಮ್, ಈಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಈ ಕುರಿತಂತೆ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಆದ್ರೆ ಸ್ಪಷ್ಟವಾದಂತ ನಿರ್ಧಾರ ಅಂದ್ರೆ ಈಗ ಅವರು ಯಾವ್ಯಾವ ಜವಾಬ್ದಾರಿಯನ್ನ ವಹಿಸ್ಕೊತಾ ಇದ್ದಾರೆ ಆ ಜವಾಬ್ದಾರಿಯ ಹೆಸರುಗಳನ್ನ ಮಾತ್ರ ಇದೀಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಹೆಸರನ್ನ ಈಗಷ್ಟೇ ಗೃಹ ಸಚಿವರು ಸ್ಪಷ್ಟಪಡಿಸ್ತಾರೆ ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ನಾವು ಯಾವುದೇ ರೀತಿಯಾಗಿ ಏನು ಭದ್ರತಾ ವೈಫಲ್ಯವನ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅನ್ನೋ ಒಂದು ಸಂದೇಶವನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಇದೀಗ ಕೊಡ್ತಾ ಇರುವಂತದ್ದು. ರಾಮ್, ವೀರೇಶ್ ದಾನಿ, ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ. ಬಹಳ ಪ್ರಮುಖವಾಗಿ FIR-ನಲ್ಲಿ ಸ್ಪಷ್ಟವಾಗಿದೆ, KSEA ಜೊತೆಗೆ DNA ಮತ್ತು RCB ಇವರ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆಯಾ? ಖಂಡಿತವಾಗಿಯೂ ರಾಮ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವಂತದ್ದು RCB-ಗೆ ಸಂಬಂಧಿಸಿದಂತವರು ಮತ್ತು KSEA-ಗೆ ಸಂಬಂಧಿಸಿದಂತವರು ಮತ್ತು ನಿನ್ನೆ ಇವೆಂಟ್ ಆರ್ಗನೈಸ್ ಮಾಡಿದಂತ DNA-ಗೆ ಸಂಬಂಧಿಸಿದಂತವ್ರನ್ನ ತತ್ಕ್ಷಣವೇ ಬಂಧನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವರಿಂದನೇ ಈ ಎಲ್ಲ ರೀತಿಯಾದಂತಹ ವೈಫಲ್ಯ ಆಯ್ತು ಅನ್ನೋ ಒಂದು ಏನು ಹೇಳಿಕೆಯನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಕೊಡೋದ್ರ ಜೊತೆಗೆ ಇಡೀ ಘಟನೆಯನ್ನ ನಾವು ಖಂಡಿಸ್ತೀವಿ ಮತ್ತು ಈ ಘಟನೆಯಿಂದ ನಾವು ಘಾಸಿಗೊಂಡಿದ್ದೀವಿ. ನನ್ನ ಇಡೀ ರಾಜಕೀಯ ಜೀವನದಲ್ಲೇ ನಾನು ಈ ರೀತಿಯಾದಂತಹ ಕಾಲ್ತುಳಿತವನ್ನ ಕರ್ನಾಟಕದಲ್ಲಿ ನೋಡಿದ್ದಿಲ್ಲ, ಅದರಲ್ಲೂ ಬೆಂಗಳೂರಿನಲ್ಲಿ ಈ ರೀತಿ ಆಗಿರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಸುದ್ದಿ ಆಗಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಈ ಘಟನೆಯನ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ನಾವು ಈ ಘಟನೆಯನ್ನ ಸಮರ್ಥನೆಯನ್ನು ಸಹ ಮಾಡ್ಕೊಳ್ತಾ ಇಲ್ಲ, ಆದ್ರೆ ಈ ಘಟನೆಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ನಾವು ಹೊಣೆ ಮಾಡಿ ಇದೀಗ ಕ್ರಮವನ್ನ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಮತ್ತು ಇಡೀ ಘಟನೆಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ ಆಗಿರತಕ್ಕಂಥ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈಗಾಗಲೇ ನ್ಯಾಯಾಂಗ ತನಿಖೆಗೂ ಸಹ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅವರಿಗೂ ಸಹ 30 ದಿನಗಳ ಒಳಗಡೆನೆ ಈ ಘಟನೆಗೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಏನೆಲ್ಲ ವೈಫಲ್ಯಗಳಾಯಿತು ಮತ್ತು ಕಾರಣ ಏನಾಯಿತು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರುವಂತದ್ದು. ರಾಮ್, ಅಲ್ಲ, ತಕ್ಷಣವೇ ಕ್ರಮ ಆಗಬೇಕಲ್ಲ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಅದು ಕೂಡ KSEA ಜೊತೆಗೆ DNA ಮತ್ತು RCB ಇವ್ರ ಮೇಲೆ ಕ್ರಮ ಆಗುತ್ತಾ ಅಂತ? ಖಂಡಿತವಾಗಿಯೂ ರಾಮ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ, ತತ್ಕ್ಷಣವೇ RCB-ಗೆ ಸಂಬಂಧಿಸಿದಂತವರು ಮತ್ತು DNA-ಗೆ ಸಂಬಂಧಿಸಿದಂತವರು ಮತ್ತು KSE-ಗೆ ಸಂಬಂಧಿಸಿದಂತವ್ರನ್ನ ತತ್ಕ್ಷಣವೇ ಬಂಧಿಸಬೇಕು, ಹಿರಿಯ ಅಧಿಕಾರಿಗಳು ಈ ಕುರಿತಂತೆ ಕಾರ್ಯನಿರತರಾಗಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರುವಂತದ್ದು. ಮತ್ತೆ ಇದರ ಜೊತೆಗೆ ಏನಂತಂದ್ರೆ ಈ ಭದ್ರತಾ ವೈಫಲ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಸಹ ತತ್ಕ್ಷಣದಿಂದಲೇ ಅಮಾನತು ಮಾಡ್ತೀನಿ ಅನ್ನೋ ಒಂದು ಆದೇಶವನ್ನು ಸಹ ಹೊರಡಿಸಿರುವಂತದ್ದು. ರಾಮ್,
ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಕಮಿಷನರ್ ಸೇರಿದಂತೆ 5 ಜನರನ್ನು ಅಮಾನತು ಮಾಡಿರುವುದು, ಡೀಟೇಲ್ಸ್ ಏನಿದೆ? ರಾಮ್, ನಿಜಕ್ಕೂ ಕೂಡ ಒಂದು ಇತಿಹಾಸವನ್ನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ದುರಂತ ಏನಿದೆ ಇಡೀ ದೇಶ ವ್ಯಾಪ್ತಿನಲ್ಲೇ ಸಾಕಷ್ಟು ಸುದ್ದಿಯಾಗಿತ್ತು ಮತ್ತು ಬೆಂಗಳೂರು ನಗರದಲ್ಲಿ ಬಂದೋಬಸ್ತ್ ಸಂಬಂಧಪಟ್ಟಾಗೆ ಸಾಕಷ್ಟು ಒಂದು ಕಪ್ಪು ಚುಕ್ಕೆ ಕೂಡ ಎದುರಾಗಿತ್ತು. ಯಾಕಂದ್ರೆ ಮಧ್ಯಾಹ್ನವಷ್ಟೇ ಈ ಒಂದು RCB ಫ್ಯಾನ್ಸ್ ಸಾವಿರಾರು ಜನ ಈ ಒಂದು ಸ್ಟೇಡಿಯಂ ಮುಂದೆ ಜಮಾಯಿಸ್ತಾರೆ ಅನ್ನೋ ಮಾಹಿತಿ ಇದ್ರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿರ್ಲಿಲ್ಲ. ಅಂದ್ರೆ 1-2 ಲಕ್ಷ ಜನ ಬರ್ತಾರೆ ಅನ್ನೋ ಮಾಹಿತಿ ಇದ್ರೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಒಂದ್ ಕಡೆ, ಎರಡನೇದು ಸೂಕ್ತ ಬಂದೋಬಸ್ತ್ ಅಂದ್ರೆ ಎಷ್ಟು ಜನ ಕ್ರೌಡ್ ಬರ್ಬೋದು ಅನ್ನೋದ್ರ ಬಗ್ಗೆ ತೀರ್ಮಾನಗಳನ್ನ ತಗೊಂಡು ಆ ಕ್ರೌಡ್ ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲವನ್ನು ಕೂಡ ಪೊಲೀಸರು ಆ ಒಂದು ವ್ಯವಸ್ಥೆಗಳನ್ನ ಮಾಡೋದ್ರಲ್ಲಿ ಸಾಕಷ್ಟು ವಿಫಲರಾಗಿದ್ರು. ಈ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಸರ್ಕಾರ ಈ ಒಂದು ಘಟನೆಯನ್ನ ತೆಗೆದುಕೊಂಡಿದ್ರಿಂದ ಈ ಒಂದು ಘಟನೆಗೆ ಅಂದ್ರೆ ಈ ಒಂದು ಲೋಪದೋಷಗಳೇನಿದೆ ಇದಕ್ಕೆ ನೇರವಾದಂತಹ ಹೊಣೆ ಪೊಲೀಸ್ ಕಮಿಷನರ್ ಅಂತಾನೆ ಹೇಳಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಪ್ರಕರಣದಲ್ಲಿ ಪೊಲೀಸ್ ಕಮಿಷನರ್ ಅಂದ್ರೆ ADGP ರ್ಯಾಂಕ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದಂತ ಮೊದಲ ಪ್ರಕರಣ ಇದಾಗಿದೆ. ಜೊತೆಗೆ 3 IPS ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಒಂದು ಅಡಿಷನಲ್ ಕಮಿಷನರ್ ಅಂದ್ರೆ ನಮ್ಮ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತ ವಿಕಾಸ್ ಕುಮಾರ್ ಅವರನ್ನ ಮತ್ತು ಸೆಂಟ್ರಲ್ ವಿಭಾಗದ DCP ಆಗಿರುವಂತಹ ಶೇಖರ್ ಟೆಕ್ಕಣ್ಣನ್ ಅವರನ್ನು ಕೂಡ 3 IPS ಅಧಿಕಾರಿಗಳು ಈ ಒಂದೇ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಜೊತೆಗೆ ACP ಬಾಲಕೃಷ್ಣ ಅವರು ಓಕೆ, ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ರಾಜ್ಯದ ಒಂದು ಇತಿಹಾಸದಲ್ಲೇ ನೋಡಿ, ಕಮಿಷನರ್ ಅವರನ್ನೇ ಇಲ್ಲಿ ಸಸ್ಪೆಂಡ್ ಮಾಡಿರೋದು ಕಾರಣ ಏನು? ಒಂದು ದೊಡ್ಡ ದುರಂತ. ಮತ್ತು ಕ್ರಿಕೆಟ್ನ ಇತಿಹಾಸದಲ್ಲೇ ಕರಾಳ ದಿನಕ್ಕೂ ಕೂಡ ಸಾಕ್ಷಿಯಾಗಿತ್ತು ನಿನ್ನೆ. ಎಂಥ ದೊಡ್ಡ ಘಟನೆ, 11 ಜನ ಕಾಲು ತುಳಿತಕ್ಕೆ ಬಲಿ ಆಗ್ತಾರೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು, ಸರ್ಕಾರ ಏನು ಮಾಡ್ತಾ ಇತ್ತು ಅಂತ ಹೇಳಿ ಪ್ರತಿಯೊಬ್ಬ ನಾಗರಿಕರು ಕೂಡ, ಕರ್ನಾಟಕದ ಜನ ಕೂಡ ಪ್ರಶ್ನೆ ಮಾಡಿದ್ದಾರೆ. CM ಮೇಲೆ ಎಂಥ ಪರಿಣಾಮ ಬೀರಿತ್ತು ಈ ವಿಚಾರ ಅಂತ ಅಂದರೆ, CM ಏನಪ್ಪ ಮಾಡೋದು, ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿದ್ದರು.